ಹಾಯ್ ಹಲೋ ನಮಸ್ತೆ ಕರಾವಳಿ. ನೀವು ನೋಡ್ತಾ ಇರೋದು ಸಹಾಯ ಟಿವಿಯ ಸ್ಪೆಷಲ್ ಪ್ರೋಗ್ರಾಮ್. ಇದು ಸಾರಂಗ್ 107.8 ಬಣ್ಣ ಬಣ್ಣದ ಬದುಕು. ನಾನು ಪ್ರಿಯಾ. ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜಿನ ಮಕ್ಕಳಿಗಂತೂ ಕ್ಯಾಂಪಸ್ ನಿಜಕ್ಕೂ ಬಣ್ಣ ಬಣ್ಣದ ಬದುಕೆ ಆಗಿದೆ. ಇಲ್ಲಿನ ವಿದ್ಯಾರ್ಥಿಗಳು ಸ್ವತಃ ತಾವೇ FM ರೇಡಿಯೋ ನಡೆಸಿಕೊಡ್ತಾರೆ. ನಿಜಕ್ಕೂ ಈ ವಿದ್ಯಾರ್ಥಿಗಳ ದಿನಚರಿ ಮಸ್ತ್ ಖುಷಿಯ ದಿನಚರಿ ಆಗಿದೆ. ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ FM ರೇಡಿಯೋ ಸಾರಂಗ್ ಸಮುದಾಯದ ಬಾನುಲಿಯ ಚಿತ್ರಣ ಇಲ್ಲಿದೆ. FM ಎಂದಕ್ಷಣ ಸಾಮಾನ್ಯ ನೆನಪಿಗೆ ಬರುವುದು ರೇಡಿಯೋ ಮಿರ್ಚಿ, ರೆಡ್ FM, ಪಿಗ್ FM. ಆದರೆ ಮಂಗಳೂರಿನಲ್ಲಿ ಇನ್ನೊಂದು FM ಇದೆ. ಆ ಬಗ್ಗೆ ನಿಮಗೆ ಗೊತ್ತಾ? ಇದು ವಿದ್ಯಾರ್ಥಿಗಳಿಂದ ನಿರ್ಮಿತವಾದ FM. ವಿದ್ಯಾರ್ಥಿಗಳ FM ಕುರಿತಾಗಿ ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದೇವೆ. ಅದು ಸೈಂಟ್ ಅಲೋಷಿಯಸ್ ಕಾಲೇಜಿನ ನಗರದ ಅತ್ಯಂತ ಹಳೆಯ ಹಾಗೂ ಪ್ರತಿಷ್ಠೆಯ ಕಾಲೇಜು. ಅಲೋಷಿಯಸ್ ಕಾಲೇಜು ಕ್ರೀಡಾ ಕ್ಷೇತ್ರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಹಾಕಿ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದ ತಂಡವನ್ನು ಹೊಂದಿದೆ. ಕ್ರಿಕೆಟ್, ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲೂ ಅದ್ವಿತೀಯ ಸಾಧನೆಯ ಇತಿಹಾಸ ಇಲ್ಲಿನ ತಂಡದ ಹೆಸರಿನಲ್ಲಿದೆ. ಅನೇಕ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು, ಸಾಹಿತಿಗಳು, ರಾಜಕಾರಣಿಗಳು ಈ ಶಾಲೆಯಲ್ಲಿ ತಮ್ಮ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಈ ಕಾಲೇಜು ತನ್ನದೇ ಆದ ಶಿಸ್ತು, ನೀತಿ, ನಿಯಮಗಳೊಂದಿಗೆ ಭವ್ಯ ಇತಿಹಾಸ ಹೊಂದಿದೆ. ಆಧುನಿಕತೆ ಎಂಬ ಬಿರುಗಾಳಿ ಎಲ್ಲೆಡೆ ಆಕ್ರಮಿಸುತ್ತಿರುವ ಸಂದರ್ಭ. ಆ ಬಿರುಗಾಳಿಯ ತೆಕ್ಕೆಗೆ ಸಿಕ್ಕಿ ಅದರತ್ತ ಹೆಜ್ಜೆ ಹಾಕಿದ ಪ್ರಥಮ ಕಾಲೇಜು ಕೂಡ ಹೌದು. ಎಲ್ಲೆಡೆ FM ಕಿರಿಕ್ ಜೋರಾದ ಸಂದರ್ಭದಲ್ಲಿ ಈ ಕಾಲೇಜು ಕೂಡ FM ಕುರಿತಾಗಿ ಚಿಂತನೆ ನಡೆಸತೊಡಗಿತು. ಕ್ರಮೇಣ ತನ್ನದೇ ಆದ ಸ್ವಂತ ರೇಡಿಯೋ ಸ್ಟೇಷನ್ ಅನ್ನು ಈ ಕಾಲೇಜು ತಮ್ಮ ವಿದ್ಯಾರ್ಥಿಗಳಿಗಾಗಿ ಹುಟ್ಟುಹಾಕಿತು. ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಅಭಿಷೇಕ್. ಸಾರಂಗ್ 107.8 ಅನ್ನುವ ಹೆಸರಿನ FM ರೇಡಿಯೋ ಕೇಂದ್ರ ಇದೀಗ ವಿದ್ಯಾರ್ಥಿ ವಲಯದಲ್ಲಿನ ಹೊಸ ಆಕರ್ಷಣೆಯ ಕೇಂದ್ರವಾಗಿದೆ. ಈ ಕುರಿತಾಗಿ ರೇಡಿಯೋ ಸಾರಂಗ್ನ ನಿರ್ದೇಶಕರಾದ ಫಾದರ್ ರಿಚರ್ಡ್ ರೇಗೋ ವಿವರಣೆ ನೀಡುತ್ತಾರೆ. ನಾವು ಈ ಪ್ರಸಾರ ಕ್ಷೇತ್ರದಲ್ಲಿ ಇನ್ನೂ ಶೈಶವಾವಸ್ಥೆಯಲ್ಲಿದ್ದೇವೆ. 2009ರಲ್ಲಿ ಇದನ್ನು ನಾವು ಶುರು ಮಾಡಿದೆವು, ಸೆಪ್ಟೆಂಬರಲ್ಲಿ. ಈಗ ನಮಗೆ 3 ವರ್ಷ ಆಗ್ತಾ ಇದೆ. ಜನರಿಗೆ ತಮ್ಮ ದನಿಯನ್ನು ಪ್ರಸಾರ ಮಾಡಲು ಇದು ಇರುವ ಒಂದು ಪ್ಲ್ಯಾಟ್ಫಾರ್ಮ್. ಅದು ಯಾವುದೇ ಬೇರೆ ಬಾನುಲಿಗ FM, ಕಮರ್ಷಿಯಲ್ FM ಆಗಲಿ ಅಥವಾ ಆಲ್ ಇಂಡಿಯಾ ರೇಡಿಯೋ ಆಗಲಿ, ಅವರು ಹೋಗಿ ಎಂಟರ್ ಆಗಿ ತಮ್ಮ ಅನಿಸಿಕೆಗಳನ್ನು, ತಮ್ಮ ರಿಯಾಕ್ಷನ್ಗಳನ್ನು, ಪ್ರತಿಕ್ರಿಯೆಗಳನ್ನು ನೀಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ಭಾರತ ಸರ್ಕಾರವು ಅವರ ಜನದನಿ ಆಗಲೆಂದು ಈ ಸಮುದಾಯ ಬಾನುಲಿಯ ಲೈಸೆನ್ಸ್ ನಮಗೆ ಕೊಟ್ಟಿದೆ. ನಾವೀಗ 24 ತಾಸು ಪ್ರಸಾರ ಮಾಡ್ತೇವೆ. ನಮ್ಮ ಫೋಕಸ್ ಏರಿಯಾಸ್ಗಳೆಂದರೆ ಒಂದು ಸ್ಥಳೀಯ ಸಂಸ್ಕೃತಿ, ಕೊಂಕಣಿ, ಕನ್ನಡ, ತುಳು ಮತ್ತು ವಿಶೇಷವಾಗಿ ಬ್ಯಾರಿ. ಈ 4 ಭಾಷೆಗಳಲ್ಲಿ ನಾವು ಬಹಳಷ್ಟು ಸ್ಥಳೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಸಾರಂಗ್ ಇದೊಂದು ವಿಭಿನ್ನ ಕಾರ್ಯಕ್ರಮಗಳನ್ನು ಜನರಿಗೆ ನೀಡುವ ಬಾನುಲಿ. ಇಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳೆಲ್ಲ ಉಳಿದೆಲ್ಲ ಬಾನುಲಿಗಳಿಗಿಂತ ಫುಲ್ ಡಿಫ್ರೆಂಟ್. ವಿಶೇಷ ಏನಂದರೆ, ಜನರು ತಮ್ಮದೇ ವಿಷಯಗಳನ್ನು ಬಂದು ಇಲ್ಲಿ ಬಂದು ಚರ್ಚೆ ಮಾಡ್ತಾರೆ, ಅಥವಾ ನಾವು ಕಮ್ಯುನಿಟಿಗೆ ಹೋಗಿ, ಸಮುದಾಯಕ್ಕೆ ಹೋಗಿ ಅಲ್ಲಿ ಅವರನ್ನು ಮಾತಾಡಿಸಿ ಅದನ್ನು ಡಿಸ್ಕಸ್ ಮಾಡ್ತೇವೆ. ಉದಾಹರಣೆಗೆ ನಮ್ಮದೇ ಪಕ್ಕದಲ್ಲಿರುವ ಬೆಂಗ್ರೆ ಸಂಸ್ಕೃತಿ, ಅವರು ಡಿಸ್ಕಸ್ ಮಾಡುವ ವಿಷಯಗಳೆಂದರೆ, ತಾವು ಮೀನು ಹಿಡಿಯಲು ಹೋಗುವಾಗ ಅವರಿಗೆ ಇರುವ ಕಷ್ಟಗಳೇನು, ಅಥವಾ ಸರ್ಕಾರದಿಂದ ಬರುವ ಸವಲತ್ತುಗಳೇನು ಮತ್ತು ಯಾವುದು ಸಿಗುತ್ತಿಲ್ಲ ಅವುಗಳನ್ನು. ಅದೇ ರೀತಿ ನಾವು ಬಹಳಷ್ಟು ಚಿಕ್ಕ ಜನರನ್ನು, ಸಮಾಜದಲ್ಲಿ ಅಷ್ಟು ಅವಕಾಶ ಸಿಗದ ಜನರನ್ನು ನಾವು ಬೆಳಕಿಗೆ ತರ್ತೇವೆ. ಉದಾಹರಣೆಗೆ ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ಒಬ್ಬರು ಸಮೋಸಜ್ಜ ಅಂತ ಇದ್ದಾರೆ. ಅವರು ಆ್ಯಕ್ಚುಲಿ ಮೂಲತಃ ಬಾದಾಮಿಯವರು, ಮಲ್ಲಿಕಾರ್ಜುನ ಮಳಗೆ ಅಂತ. ಆದರೆ ಕಳೆದ ಸುಮಾರು 30-35 ವರ್ಷಗಳಿಂದ ಅವರು ಇಲ್ಲಿ ಸಮೋಸ ಮತ್ತು ಚಿಕ್ಕಿ ಮಾರಿ ತಮ್ಮ ಜೀವನ ಸಾಗಿಸ್ತಾರೆ. ಅವರು ನಮ್ಮ ಪ್ರತಿ ಶನಿವಾರ ಮಧ್ಯಾಹ್ನ ಬಂದು ಆರ್ಜೆ ಮಾಡ್ತಾರೆ. ಸುಮಾರು 78 ವರ್ಷ ವಯಸ್ಸು ಅವರಿಗೆ. ಅದೇ ರೀತಿ ನಮ್ಮ ಮನಸ್ಸಿನ ಮಾತು ಅನ್ನುವ ಪ್ರತಿನಿತ್ಯದ ಒಂದು ಲೈವ್ ಪ್ರೋಗ್ರಾಮ್ ಇದೆ. ಅದರ ಆರ್ಜೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಆಟೋ ಡ್ರೈವರ್.
ಅವರು ಸ್ವತಃ ಬಂದು ಅವರೇ ಮೂಲತಃ ವಾಲಂಟಿಯರ್ ಆಗಿ ಬಂದು ನಾವು ಶುರು ಮಾಡೋಣ ಈ ರೀತಿ ನಾನೇ ಬರ್ತೇನೆ ಅಂತ. ಈಗ ಪ್ರತಿದಿನ ಸಂಜೆ 4 ಗಂಟೆಗೆ ಬಂದು ಅವರು ಈ ಪ್ರೋಗ್ರಾಮ್ ನಡೆಸಿಕೊಡ್ತಾರೆ. ಮತ್ತು ಪ್ರತಿದಿನ ಇದಕ್ಕೆ ಸುಮಾರು ಒಂದು 18-20 ಮಂದಿ ಕಾಲ್ ಮಾಡಿ ಕರೆ ಮಾಡಿ ಅವರ ಮನಸ್ಸಿನ ಮಾತನ್ನು ಹೇಳ್ತಾರೆ. ಈ ರೀತಿಯ ಜನದನಿಯನ್ನು ಪ್ರಸಾರ ಮಾಡಲು ಇರುವ ಏಕೈಕ ಪ್ಲಾಟ್ಫಾರ್ಮ್ ಅಂದರೆ ವೇದಿಕೆ ಈ ಸಮುದಾಯ ಬಾನುಲಿ ಸಾರಂಗ್. ಈ ಎಫ್ಎಂನಲ್ಲಿ ಕರಾವಳಿಯ ಹಾಡಿನ ಶೈಲಿಗಳು, ಸಂಪ್ರದಾಯಗಳು ಬಿಂಬಿತವಾಗುತ್ತಿವೆ. ಸ್ಥಳೀಯ ಸಂಸ್ಕೃತಿ, ಜಾನಪದ, ಜನಜೀವನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇಲ್ಲಿ ಎಲ್ಲ ಭಾಷೆಯ ಹಾಡುಗಳು ಬಿತ್ತರವಾಗುತ್ತವೆ. ತುಳುವನಾಡದ ಕೋಲ ಕಂಬುಲ ಕಪ್ಪೆ ಮಣ್ಣದ ಕಮ್ಮೆನ ಬೋಂಟೆ ಕೆಡ್ಡಸ ರೊಟ್ಟಿ ಪಾಯಸ ಕೋರಿ ಪುಂಡಿದ ಕಮ್ಮೆನ ತುಳುವನಾಡದ ಕೋಲ ಕಂಬುಲ ಕಪ್ಪೆ ಮಣ್ಣದ ಕಮ್ಮೆನ ಬೋಂಟೆ ಕೆಡ್ಡಸ ರೊಟ್ಟಿ ಪಾಯಸ ಕೋರಿ ಪುಂಡಿದ ಕಮ್ಮನ ನಮ್ಮ ಭಾಷೆದ ನಮ್ಮ ಊರದ ಸಮುದಾಯ ಬಾನುಲಿ ಸರಂಗ ಬಲೆ ಪದರ್ಗ ನಮ್ಮ ಭಾಷೆಡೆ ರಂಗ್ ರಂಗದ ಪಾತೆರ ಒಮಣೋ ಗೋಂಚೋ ಬೋರೋ ನಾಚೊಂಕಿತ್ಲೋ ಬೋರೋ Burgo alla aro baslalo spuro Wamano goinso boro Natson kitlo boro Burgo alla aro baslalo spuro Soglina Ninana Sanna vode kuru nubudundu laba Soglina Ninaba Sanna vode kuru nubudundu laba Undrama jamama Anyang santa tuka Undrama jamama Anyang santa tuka Yamadori chapila lagi khel maninaka Yamadori chapila lagi khel maninaka Undir mama ailo Ani kadi mona leto Pilanta kare kamasailo Ya ya maya yo 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 ಕಲಿಯುಗವಿದು ವಿಪರ್ಯಾಸದ ಕಾಲ ಎಲ್ಲಿದೆ ಅವಕಾಶ ಎಲ್ಲೆಲ್ಲಿದೆ ಅವಕಾಶ ಕಲಿಯುಗವಿದು ವಿಪರ್ಯಾಸದ ಕಾಲ ಎಲ್ಲಿದೆ ಅವಕಾಶ ಎಲ್ಲೆಲ್ಲಿದೆ ಅವಕಾಶ ಕಲಿಯುಗವಿದು ವಿಪರ್ಯಾಸದ ಕಾಲ ಎಲ್ಲಿದೆ ಅವಕಾಶ ಎಲ್ಲೆಲ್ಲಿದೆ ಅವಕಾಶ ಇದು ಸಮುದಾಯ ಬಾನುಲಿ ಕೇಂದ್ರವಾಗಿರುವುದರಿಂದ ಜನರ ನೋವು, ಸುಖ, ಕಷ್ಟ, ಸಂಭ್ರಮಕ್ಕೆ ಧ್ವನಿಯಾಗಿದೆ. ಮತ್ತು ಬಹಳ ನಮ್ಮಲ್ಲಿ ಕೆಲವು ಲೈವ್ ಪ್ರೋಗ್ರಾಮ್ಸ್ ಇದೆ. ಉದಾಹರಣೆಗೆ ಕಾನೂನು ಕಚೇರಿ ಅನ್ನುವ ಕಾನೂನಿನ ಅರಿವನ್ನು ಮೂಡಿಸುವ ಒಂದು ಪ್ರೋಗ್ರಾಮ್ ಇದೆ. ಅದು STM ಕಾಲೇಜ್ ಲಾ ಕಾಲೇಜ್ ವತಿಯಿಂದ ಅವರು ಬಂದು ನಡೆಸಿಕೊಡ್ತಾರೆ. ಅಥವಾ ಲೋಕಲ್ ಕೆಲವೊಂದು ಮೆಡಿಕಲ್ ಸೆಂಟರ್ಸ್ ಡಾಕ್ಟರ್ಸ್ ಅವರು ಬಂದು ಮೆಡಿಕಲ್ ಪ್ರೋಗ್ರಾಮ್, ಹೆಲ್ತ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ನಾವು ಒಂದು ಪ್ರೋಗ್ರಾಮ್ ಮಾಡಿದೆವು ಭಾರತ ಸರ್ಕಾರದ ವತಿಯಿಂದ ಮಹಿಳೆಯರ ಆರೋಗ್ಯ ಮತ್ತು ಪೌಷ್ಟಿಕತೆಗಾಗಿ ವಿಜ್ಞಾನ ಅನ್ನುವ ಒಂದು ಪ್ರೋಗ್ರಾಮನ್ನು ನಾವು ನಡೆಸಿಕೊಡ್ತಾ ಇದ್ದೇವೆ. ಅದಕ್ಕೆ ಮೊನ್ನೆ ಅಷ್ಟೇ ಡಿಸೆಂಬರಲ್ಲಿ ನಾವು ಒಂದು ರಿಸರ್ಚ್ ಪ್ರೋಗ್ರಾಮ್, ಒಂದು ಸರ್ವೆ ಮಾಡಿದೆವು. ಮತ್ತು ಜನರಿಗೆ ಅದು ಬೇಕು ಅನ್ನುವ ಅರಿವಾಯಿತು ನಮಗೆ. ಜನರು ಕೂಡ ಅವರು ಕೂಡ ಇದರಲ್ಲಿ ಭಾಗವಹಿಸಲು ತುಂಬ ಮುಂದಾಗಿದ್ದಾರೆ. ಈ ರೀತಿ ನಾವು ಬೇರೆ ಬೇರೆ ಜನಪರ ಮತ್ತು ಜನರಿಂದ ಕೂಡಿರುವ ಜನರೇ ಮಾಡುವ ಕೆಲವೊಂದು ಪ್ರೋಗ್ರಾಮ್ ಮಾಡ್ತೇವೆ. ನೀವು ಇದು ಕಾಲೇಜಲ್ಲಿ ಇದೆ ಒಂದು ಬಾನುಲಿ, ಆದರೆ ಸುಮಾರು ಒಂದು 95% ಜನರೇ, ಸಮುದಾಯ ಜನರೇ ಅವರೇ ಮಾಡುವಂಥ ಮತ್ತು ಅವರಿಗಾಗಿ ನಮ್ಮ ಎಕ್ಸ್ಪರ್ಟ್ಸ್ ಮಾಡುವ, ಉದಾಹರಣೆ ಡಾಕ್ಟರ್ಸ್ ಅಥವಾ ವ್ಯವಸಾಯದಲ್ಲಿ ಒಂದು ಎಕ್ಸ್ಪರ್ಟ್ ಇರುವ ಅವರು ಮಾಡುವ ಕಾರ್ಯಕ್ರಮಗಳು. ಅದಕ್ಕಾಗಿ ನಾವು ಇದು ಜನರಿಗಾಗಿ ಜನರಿಂದ ನಡೆಸುವ ಒಂದು ಸಮುದಾಯ ಬಾನುಲಿ ಅಂತ. ನಾವು ಯಾವುದು ಭ್ರಷ್ಟಾಚಾರ ಅಂತ ಅಷ್ಟೇ ಅಲ್ಲ, ನಾವು ಬೇರೆ ಬೇರೆ ಇಶ್ಯೂಸ್ ಬಂದಾಗ, ಉದಾಹರಣೆಗೆ ಸದ್ಯಕ್ಕೆ ಭ್ರಷ್ಟಾಚಾರ ಇದೆ, ಅಥವಾ ಜನಜೀವನ ವ್ಯಸ್ತಗೊಳಿಸುವ ಕೆಲವೊಂದು ರಾಜಕೀಯ ವಿಷಯಗಳಿವೆ, ಅಥವಾ ಸಾಮಾಜಿಕ ಚಿಂತನೆಗಳಿವೆ. ಅವುಗಳ ಬಗ್ಗೆ ಅವನ್ನು ನಾವು ಜನರ ಗಮನಿಸ್ತೇವೆ. ಜನರೇ ಬಂದು ಅವನ್ನ ಡಿಸ್ಕಸ್ ಮಾಡ್ತಾರೆ. ನಾವು ನಮ್ಮ ಒಪಿನಿಯನ್ ಕೊಡಲ್ಲ. ಆದರೆ ಜನರಿಗೆ, ಸಮುದಾಯದ ಜನಸಾಮಾನ್ಯರಿಗೆ ತಮ್ಮದೇ ಆದ ಒಂದು ಅಭಿಪ್ರಾಯ ಇದೆ. ಆ ಅಭಿಪ್ರಾಯಕ್ಕೆ ಒಂದು ನೆಲೆ ಒಂದು ವೇದಿಕೆ ಸಿಗಬೇಕು. ಅದನ್ನು ನಾವು ಭ್ರಷ್ಟಾಚಾರವಾಗಲಿ ಅಥವಾ ಸ್ಟ್ರೈಕ್ಸ್ ಆಗಲಿ ಅಥವಾ ಸೂರ್ಯಗ್ರಹಣ ಆದಾಗ ಜನರಿರುವ ಮೂಢನಂಬಿಕೆಗಳು ಅವನ್ನು ಜನರು ಬಂದು ಡಿಸ್ಕಸ್ ಮಾಡ್ತಾರೆ. ಅವರಿಗೆ ಹೆಲ್ಪ್ ಮಾಡಲು ಎಕ್ಸ್ಪರ್ಟ್ಸ್ ಬರ್ತಾರೆ.
ಈ ರೀತಿ ಬೇರೆ ಬೇರೆ ವಿಷಯಗಳು, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಯಾವುದೇ ವಿಷಯಗಳು ನಾವು, ಆದರೆ ನಾವು ಕಾಂಟ್ರವರ್ಷಿಯಲ್ ವಿಷಯಗಳು ನಾವು ತಗೊಳ್ಳಲ್ಲ. ಅದಕ್ಕಾಗಿ ನ್ಯೂಸ್ ಮಾಡಲ್ಲ, ಅದಕ್ಕಾಗಿ ರಾಜಕೀಯ ಪ್ರೋಗ್ರಾಮ್ಸ್ ಮಾಡಲ್ಲ, ಆದರೆ ಜನರ ಅಭಿಪ್ರಾಯ ನಾವು ಕೊಡ್ತೇವೆ. ಅದೇ ರೀತಿ ಧಾರ್ಮಿಕವನ್ನು ನಾವು ಅವಾಯ್ಡ್ ಮಾಡ್ತೇವೆ. ಯಾಕಂದರೆ ಜನರಿಗೆ ತಮ್ಮದೇ ಆದ ಬೇರೆ ಬೇರೆ ನಂಬಿಕೆಗಳಿವೆ. ಅದಕ್ಕೆ ಆ ನಂಬಿಕೆಗಳು ಯಾವತ್ತೂ ನಾವು ಹರ್ಟ್ ಮಾಡಿದಾಗೆ ಅದನ್ನು ಗೌರವಿಸಿ ನಾವು ಪ್ರೋಗ್ರಾಮ್ಸ್ ಮಾಡ್ತೇವೆ. ಸಾರಂಗ್ FM ಜೊತೆ ಮತ್ತೆ ಬರ್ತೀನಿ, ಬಟ್ ಒನ್ ಸ್ಮಾಲ್ ಬ್ರೇಕ್.